ಗೊತ್ತಿಲ್ಲ ಏನ್ ಅನ್ಸುತ್ತೆ ನನಗೆ ಪರ್ಸನಲಿ ನನ್ಗೆ ಗೊತ್ತಿಲ್ಲ ಬೇರೆದೇನು ಅಂತ. ನನಗೆ ಪರ್ಸನಲಿ ನನಗೆ ದಾದಾ ಇಲ್ಲಿದ್ದಾರೆ, ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವ್ದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿನೋ ತಗೊಂಡ್ಬಂದು ಕೆಳಗಡೆ ಇಡೋಕೆ ನಾನು ಖಂಡಿತವಾಗಿ ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡ್ಲೇಬೇಕು. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ, ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ. ಈಗ ಅದು ಮೈಸೂರಿನಲ್ಲಿ ಇದೆಯಾ, ಅಲ್ಲಿ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ, ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನೋ ಫೀಲ್ ಮಾಡ್ಬೋದು. ನನ್ಗೆ ಯಾಕೋ ಪ್ರತಿ ಸತಿನೂ ಈ ತರದ್ ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೆನೆ ಅವಮಾನ ಮಾಡ್ತಿದೀವ, ಅವ್ರನ್ನೇ ತಗೊಂಬಂದು ಇಲ್ಲಿ ಇಳಿಸ್ತಾ ಇದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವ್ದು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವಾ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡ್ಬೇಕು, ಅವ್ರನ್ನ ಇನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಮಾಡೋದ್ ಬಿಟ್ಟು ಬರೀ ಈ ತರದ್ರಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ ಬರ್ತಾ ಇದೀವಲ್ಲ ಅನ್ನೋದು ಒಂದು ನೋವು ನನಗೆ.